ಎಲ್ರಿಗೂ ನಮಸ್ಕಾರ. ಆ, ಈ ಈ ಚಿತ್ರದ ಈ ಚಿತ್ರ ಕಥೆ ಶೇಪ್ ತಗೊಳ್ಳುವಾಗ ಶುರು ಮಾಡಬೇಕನ್ನೋವಾಗ ಅವಾಗಿಂದ ಈ ತಂಡ ಜೊತೆಗೆ ಟಚಲ್ಲಿದ್ದೀನಿ. ರಜತ್ ಮಹೇಶ್ ತುಂಬ ದಿನಗಳಿಂದ ಪರಿಚಿತರು. ಸೊ ಅವಾಗಲೇ ಅವರು ಆ ನಾಟ್ ಹೇಳಿದರು, ಕತೆ ಹೇಳಿದರು. ಸೊ ಈಗ ಆ ಮೂಮೆಂಟ್ ಬಂದಿದೆ. ಇದಕ್ಕಿಂತ ಒಂದು ದೊಡ್ಡ ಮೂಮೆಂಟ್ ಬರಬೇಕಾಗಿದೆ, ಅದು ಸಿನಿಮಾ ರಿಲೀಸ್ಗಿನ ಮುಂಚೆ ಆಡಿಯೋ ರಿಲೀಸ್. ಸೊ ಅಜನೀಶ್ ಲೋಕನಾಥ್ ಯಥಾ ಪ್ರಕಾರ ತುಂಬ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಸೊ ಈ ತಂಡಕ್ಕೆ ಶುಭವಾಗಲಿ. ನಮ್ಮ ರಜತ್ ಮಹೇಶ್ ಅವ್ರಿಗೆ ನಾನು ಯಾವಾಗಲೂ ಸಿಕ್ಕಾಗ ಒಂದ್ಸಲ ಕೇಳ್ತೀನಿ, ರೀ ಮದುವೆ ಆಗ್ರಿ ಮಹೇಶ್ ಅಂತ. ಅವರು ಸಿನಿಮಾ ರಿಲೀಸ್ ಆಗಲ್ರಿ ಅಂತಂತಾರೆ. ಸೊ ಅವರು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅವ್ರ ಮದುವೆ ಆಗ್ಬೇಕಂದ್ರೆ ಈ ಸಿನಿಮಾ ಚೆನ್ನಾಗಿ ಓಡಬೇಕು. ಸೊ ಅವ್ರ ಮದುವೆಗೋಸ್ಕರ ಆದರೂ ನೀವು ಖಂಡಿತ ಈ ಸಿನಿಮಾ ನೋಡಲೇಬೇಕು. ನೀವು ನೋಡ್ತೀರಾ ಅಂತ ನಂಬಿಕೆ ಖಂಡಿತ ಇದೆ. ಸೊ ಸಿದ್ಧಾರ್ಥ್ ಮಹೇಶ್ ತುಂಬ ಡೆಡಿಕೇಟೆಡ್ ಮತ್ತು ತುಂಬ ಡೌನ್ ಟು ಅರ್ತ್ ಇರುವಂತಹ ವ್ಯಕ್ತಿ. ನಾನು ನೋಡಿದಾಗ ನನಗೆ ಅಂದರೆ ಆ ದುಡ್ಡಿನ ಸಂಪರ್ಕ ಸಪೋರ್ಟ್ ಮುಂಚೆಯಿಂದ ಇದ್ದಾಗ ಆ ಒಂದು ವಿನಯ ಸ್ವಲ್ಪ ಎಲ್ಲೋ ಕಾಣೆ ಆಗ್ತಿರುತ್ತೆ ಕೆಲವೊಂದು ಸಲ. ಆದರೆ ಮಹೇಶ್ ಅವ್ರು ನೋಡಿದ್ರೆ ಸಿದ್ಧಾರ್ಥ್ ಅವ್ರು ನೋಡಿದಾಗ ಆ ಥರ ಖಂಡಿತ ಅನಿಸಲಿಲ್ಲ. ಸೊ 100% ಹೀರೋ ಮಟೀರಿಯಲ್ ಮತ್ತು ಅಷ್ಟೇ ಇಷ್ಟಪಟ್ಟು ಶ್ರದ್ಧೆಯಿಂದ ಈ ಒಂದು ಹೀರೋ ಆಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಕೆಲಸನ, ಒಳ್ಳೆ ಸಿನಿಮಾ ನಮ್ಮ ರಜತ್ ಮಹೇಶ್ ಅವರು ಕೊಟ್ಟಿದ್ದಾರೆ ಅನ್ನೋ ನಂಬಿಕೆ ಖಂಡಿತ ಇದೆ. ಅಜ್ಜು ಮತ್ತು ಇಡೀ ಟೀಮ್, ಸಿದ್ಧಾರ್ಥ್ ಮಹೇಶ್, ರಜತ್ ಮಹೇಶ್ ಮತ್ತು ಇಡೀ ತಂಡಕ್ಕೆ, ಶ್ರುತಿ ಹರಿಹರನ್ ಮತ್ತು ನಿರ್ಮಾಪಕರು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.